ದೇಶದ ರೈತರು, ದೇಶದ ಹಿಂದೂ ಸಮುದಾಯ ಇವತ್ತು ಸಂತೋಷ ಪಡುವಂತ ಒಂದು ಬಿಲ್ ಪಾಸ್ ಆಗಿದೆ. ಯಾಕಂದ್ರೆ ನಮ್ಮ ಜಮೀನುಗಳೆಲ್ಲನೂ ಕೂಡ ನೂರಾರು ವರ್ಷಗಳಿಂದ ನಾವು ಉಳುಮೆ ಮಾಡ್ತಾ ಇರೋ ಜಮೀನಲ್ಲ. ಈ ವಕ್ಫ್ ಬೋರ್ಡ್ ಅನ್ನೋ ಸಾಬ್ರದ್ದು ಒಂದು ಕಾನೂನನ್ನ ತಂದು ಅದನ್ನ ಅವರಿಗೆ ಈ ಜಮೀನು ನಮ್ಮದು ಅಂತ ಅನ್ಸಿದ್ರೆ ಸಾಕು, ಅದು ವಕ್ಫ್ ಬೋರ್ಡ್ ಅಂತೇಳಿ ತೀರ್ಮಾನ ಆಗುವಂತ ಕಾನೂನನ್ನ ಕಾಂಗ್ರೆಸ್ ಅವರು ಹಿಂದೆ ನೆಹರು ಕಾಲದಿಂದ ಈ ನಮ್ಮ ಮನಮೋಹನ್ ಸಿಂಗ್ ಕಾಲದವರೆಗೂ ತಂದಿದ್ರು. ಆಕ್ಟ್ಗಳನ್ನ ಬದಲಾವಣೆ ಮಾಡಿದ್ರು. ಸೊ ಯಾವುದೇ ಜಮೀನು ಅದು ವಕ್ಫ್ ಬೋರ್ಡ್ ಅಂತ ಅವ್ರಿಗೆ ಅನ್ಸಿದ್ರೆ ಅದರ ಅಪೋನೆಂಟ್ ಯಾರಿದ್ದಾನೆ ರೈತ, ಅವನು ದಾಖಲೆಗಳನ್ನ ತೆಗೆದುಕೊಂಡು ಹೋಗ್ಬೇಕು, ವಕ್ಫ್ ಬೋರ್ಡ್ ಅಲ್ಲ. ಈ ತರದ ಒಂದು ಅಂದ್ರೆ ಅಪೀಲ್ ಹೋಗ್ಬೇಕಾದ್ರೂ ಕೂಡ ಡಿಸಿಗೆ ಅಧಿಕಾರನೇ ಇಲ್ಲ. ಈಗ ನಮ್ದೇನಾದ್ರೂ ಜಮೀನ್ ತಕರಾಲಿದ್ರೆ ಅಥವಾ ಮುಜರಾಯಿ ಇಲಾಖೆದು ಜಮೀನ್ ತಕರಾಲಿದ್ರೆ, ದೇವಸ್ಥಾನ ತಕರಾಲಿದ್ರೆ ಡಿಸಿ ಹತ್ರ ಹೋಗ್ಬೇಕು. ಆದ್ರೆ ಈ ಸಾಬೂರ್ಗೆ ಅದೇನು ಇಲ್ಲ. ಅವ್ರೇನ್ ಹೇಳ್ತಾರೋ ಅದೇ ಕಾನೂನು. ಅವ್ರನ್ನ ಕೋರ್ಟನು ಕೂಡ ಏನು ಮಾಡಕ್ಕಾಗಲ್ಲ. ಅಂದ್ರೆ ಎಷ್ಟು ಈ ದೇಶದಲ್ಲಿ ಕಾಂಗ್ರೆಸ್ ಅವರು ಮುಸ್ಲಿಮರಿಗೆ ವೋಟ್ಗೋಸ್ಕರ ಏನೇನ್ ಬೇಕಾದ್ರೆ ದೇಶ ಮಾರೋಕ್ಕೂ ಸಿದ್ಧ ಅನ್ನೋದನ್ನ ಈ ಕಾನೂನಲ್ಲಿ ತೋರಿಸಿದ್ದಾರೆ. ಅದನ್ನ ಇವತ್ತು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಅದನ್ನ ತೆಗೆದುಹಾಕುವಂತ ಕೆಲಸ ಮಾಡಿದ್ದಾರೆ. ಪಾರ್ಲಿಮೆಂಟ್ ಅಲ್ಲೂ ಕೂಡ ಆ ಬಿಲ್ಗೆ ಸುಮಾರು 100ಕ್ಕೂ ಹೆಚ್ಚು ಬಹುಮತದ ಒಂದು ಮತಗಳು ಬಿದ್ದಿದೆ. ಕಾನೂನು ಆಗ್ತಾ ಇದೆ. ಇನ್ನು ಮುಂದೆ ಕರ್ನಾಟಕದಲ್ಲಿ, ಯಾಕಂದ್ರೆ ನಾವು ಕೂಡ 1-2 ತಿಂಗಳು ಹೋರಾಟ ಮಾಡಿದ್ರಿ ಈ ವಕ್ಕನ್ನ ವಜಾ ಮಾಡಿ ಅಂತೇಳಿ. ನಾವು ಕರ್ನಾಟಕದಲ್ಲಿ 2 ತಿಂಗಳ ಕಾಲ ರಾಜ್ಯಾದ್ಯಂತ ನಾನು ಕೂಡ ಪ್ರವಾಸ ಮಾಡಿದ್ದೆ. ವಿಧಾನಸಭೆಯಲ್ಲೂ ಕೂಡ 3 ಗಂಟೆ 18 ನಿಮಿಷ ಮಾತಾಡಿ ಈ ಅಕ್ರಮಗಳ ಬಗ್ಗೆ ಬಿಚ್ಚಿಟ್ಟಿದ್ದೆ ನಾನು ಕೂಡ. ಇವತ್ತು ನಮಗೂ ಸಂತೋಷ ಆಗಿದೆ. ಈ ಬಿಲ್ ಪಾಸ್ ಆಗಿರೋದು ದೇಶದಲ್ಲಿ ಇವತ್ತು ಒಂದು ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡದಷ್ಟು ದೇಶದ ರೈತರು, ದೇಶದ ಹಿಂದೂ ಸಮುದಾಯ ಇವತ್ತು ಸಂತೋಷ ಪಡುವಂತ ಒಂದು ಬಿಲ್ ಪಾಸ್ ಆಗಿದೆ. ಯಾಕಂದ್ರೆ ನಮ್ಮ ಜಮೀನುಗಳೆಲ್ಲನೂ ಕೂಡ ನೂರಾರು ವರ್ಷಗಳಿಂದ ನಾವು ಉಳುಮೆ ಮಾಡ್ತಾ ಇರೋ ಜಮೀನಲ್ಲ. ಈ ವಕ್ಫ್ ಬೋರ್ಡ್ ಅನ್ನೋ ಸಾಬ್ರದ್ದು ಒಂದು ಕಾನೂನನ್ನ ತಂದು ಅದನ್ನ ಅವರಿಗೆ ಈ ಜಮೀನು ನಮ್ಮದು ಅಂತ ಅನ್ಸಿದ್ರೆ ಸಾಕು, ಅದು ವಕ್ಫ್ ಬೋರ್ಡ್ ಅಂತೇಳಿ ತೀರ್ಮಾನ ಆಗುವಂತ ಕಾನೂನನ್ನ ಕಾಂಗ್ರೆಸ್ ಅವರು ಹಿಂದೆ ನೆಹರು ಕಾಲದಿಂದ ಈ ನಮ್ಮ ಮನಮೋಹನ್ ಸಿಂಗ್ ಕಾಲದವರೆಗೂ ತಂದಿದ್ರು. ಆಕ್ಟ್ಗಳನ್ನ ಬದಲಾವಣೆ ಮಾಡಿದ್ರು. ಸೊ ಯಾವುದೇ ಜಮೀನು ಅದು ವಕ್ಫ್ ಬೋರ್ಡ್ ಅಂತ ಅವ್ರಿಗೆ ಅನ್ಸಿದ್ರೆ ಅದರ ಅಪೋನೆಂಟ್ ಯಾರಿದ್ದಾನೆ ರೈತ, ಅವನು ದಾಖಲೆಗಳನ್ನ ತೆಗೆದುಕೊಂಡು ಹೋಗ್ಬೇಕು, ವಕ್ಫ್ ಬೋರ್ಡ್ ಅಲ್ಲ. ಈ ತರದ ಒಂದು ಅಂದ್ರೆ ಅಪೀಲ್ ಹೋಗ್ಬೇಕಾದ್ರೂ ಕೂಡ ಡಿಸಿಗೆ ಅಧಿಕಾರನೇ ಇಲ್ಲ. ಈಗ ನಮ್ದೇನಾದ್ರೂ ಜಮೀನ್ ತಕರಾಲಿದ್ರೆ ಅಥವಾ ಮುಜರಾಯಿ ಇಲಾಖೆದು ಜಮೀನ್ ತಕರಾಲಿದ್ರೆ, ದೇವಸ್ಥಾನ ತಕರಾಲಿದ್ರೆ ಡಿಸಿ ಹತ್ರ ಹೋಗ್ಬೇಕು. ಆದ್ರೆ ಈ ಸಾಬೂರ್ಗೆ ಅದೇನು ಇಲ್ಲ. ಅವ್ರೇನ್ ಹೇಳ್ತಾರೋ ಅದೇ ಕಾನೂನು. ಅವ್ರನ್ನ ಕೋರ್ಟನು ಕೂಡ ಏನು ಮಾಡಕ್ಕಾಗಲ್ಲ. ಅಂದ್ರೆ ಎಷ್ಟು ಈ ದೇಶದಲ್ಲಿ ಕಾಂಗ್ರೆಸ್ ಅವರು ಮುಸ್ಲಿಮರಿಗೆ ವೋಟ್ಗೋಸ್ಕರ ಏನೇನ್ ಬೇಕಾದ್ರೆ ದೇಶ ಮಾರೋಕ್ಕೂ ಸಿದ್ಧ ಅನ್ನೋದನ್ನ ಈ ಕಾನೂನಲ್ಲಿ ತೋರಿಸಿದ್ದಾರೆ. ಅದನ್ನ ಇವತ್ತು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಅದನ್ನ ತೆಗೆದುಹಾಕುವಂತ ಕೆಲಸ ಮಾಡಿದ್ದಾರೆ. ಪಾರ್ಲಿಮೆಂಟ್ ಅಲ್ಲೂ ಕೂಡ ಆ ಬಿಲ್ಗೆ ಸುಮಾರು 100ಕ್ಕೂ ಹೆಚ್ಚು ಬಹುಮತದ ಒಂದು ಮತಗಳು ಬಿದ್ದಿದೆ. ಕಾನೂನು ಆಗ್ತಾ ಇದೆ. ಇನ್ನು ಮುಂದೆ ಕರ್ನಾಟಕದಲ್ಲಿ, ಯಾಕಂದ್ರೆ ನಾವು ಕೂಡ 1-2 ತಿಂಗಳು ಹೋರಾಟ ಮಾಡಿದ್ರಿ ಈ ವಕ್ಕನ್ನ ವಜಾ ಮಾಡಿ ಅಂತೇಳಿ. ನಾವು ಕರ್ನಾಟಕದಲ್ಲಿ 2 ತಿಂಗಳ ಕಾಲ ರಾಜ್ಯಾದ್ಯಂತ ನಾನು ಕೂಡ ಪ್ರವಾಸ ಮಾಡಿದ್ದೆ. ವಿಧಾನಸಭೆಯಲ್ಲೂ ಕೂಡ 3 ಗಂಟೆ 18 ನಿಮಿಷ ಮಾತಾಡಿ ಈ ಅಕ್ರಮಗಳ ಬಗ್ಗೆ ಬಿಚ್ಚಿಟ್ಟಿದ್ದೆ ನಾನು ಕೂಡ. ಇವತ್ತು ನಮಗೂ ಸಂತೋಷ ಆಗಿದೆ. ಈ ಬಿಲ್ ಪಾಸ್ ಆಗಿರೋದು ದೇಶದಲ್ಲಿ ಇವತ್ತು ಒಂದು ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡದಷ್ಟು ದೇಶದ ರೈತರು, ದೇಶದ ಹಿಂದೂ ಸಮುದಾಯ ಇವತ್ತು ಸಂತೋಷ ಪಡುವಂತ ಒಂದು ಬಿಲ್ ಪಾಸ್ ಆಗಿದೆ. ಯಾಕಂದ್ರೆ ನಮ್ಮ ಜಮೀನುಗಳೆಲ್ಲನೂ ಕೂಡ ನೂರಾರು ವರ್ಷಗಳಿಂದ ನಾವು ಉಳುಮೆ ಮಾಡ್ತಾ ಇರೋ ಜಮೀನಲ್ಲ. ಈ ವಕ್ಫ್ ಬೋರ್ಡ್ ಅನ್ನೋ ಸಾಬ್ರದ್ದು ಒಂದು ಕಾನೂನನ್ನ ತಂದು ಅದನ್ನ ಅವರಿಗೆ ಈ ಜಮೀನು ನಮ್ಮದು ಅಂತ ಅನ್ಸಿದ್ರೆ ಸಾಕು, ಅದು ವಕ್ಫ್ ಬೋರ್ಡ್ ಅಂತೇಳಿ ತೀರ್ಮಾನ ಆಗುವಂತ ಕಾನೂನನ್ನ ಕಾಂಗ್ರೆಸ್ ಅವರು ಹಿಂದೆ ನೆಹರು ಕಾಲದಿಂದ ಈ ನಮ್ಮ ಮನಮೋಹನ್ ಸಿಂಗ್ ಕಾಲದವರೆಗೂ ತಂದಿದ್ರು. ಆಕ್ಟ್ಗಳನ್ನ ಬದಲಾವಣೆ ಮಾಡಿದ್ರು. ಸೊ ಯಾವುದೇ ಜಮೀನು ಅದು ವಕ್ಫ್ ಬೋರ್ಡ್ ಅಂತ ಅವ್ರಿಗೆ ಅನ್ಸಿದ್ರೆ ಅದರ ಅಪೋನೆಂಟ್ ಯಾರಿದ್ದಾನೆ ರೈತ,
ಅವನು ದಾಖಲೆಗಳನ್ನ ತೆಗೆದುಕೊಂಡು ಹೋಗ್ಬೇಕು, ವಕ್ಫ್ ಬೋರ್ಡ್ ಅಲ್ಲ. ಈ ತರದ ಒಂದು ಅಂದ್ರೆ ಅಪೀಲ್ ಹೋಗ್ಬೇಕಾದ್ರೂ ಕೂಡ ಡಿಸಿಗೆ ಅಧಿಕಾರನೇ ಇಲ್ಲ. ಈಗ ನಮ್ದೇನಾದ್ರೂ ಜಮೀನ್ ತಕರಾಲಿದ್ರೆ ಅಥವಾ ಮುಜರಾಯಿ ಇಲಾಖೆದು ಜಮೀನ್ ತಕರಾಲಿದ್ರೆ, ದೇವಸ್ಥಾನ ತಕರಾಲಿದ್ರೆ ಡಿಸಿ ಹತ್ರ ಹೋಗ್ಬೇಕು. ಆದ್ರೆ ಈ ಸಾಬೂರ್ಗೆ ಅದೇನು ಇಲ್ಲ. ಅವ್ರೇನ್ ಹೇಳ್ತಾರೋ ಅದೇ ಕಾನೂನು. ಅವ್ರನ್ನ ಕೋರ್ಟನು ಕೂಡ ಏನು ಮಾಡಕ್ಕಾಗಲ್ಲ. ಅಂದ್ರೆ ಎಷ್ಟು ಈ ದೇಶದಲ್ಲಿ ಕಾಂಗ್ರೆಸ್ ಅವರು ಮುಸ್ಲಿಮರಿಗೆ ವೋಟ್ಗೋಸ್ಕರ ಏನೇನ್ ಬೇಕಾದ್ರೆ ದೇಶ ಮಾರೋಕ್ಕೂ ಸಿದ್ಧ ಅನ್ನೋದನ್ನ ಈ ಕಾನೂನಲ್ಲಿ ತೋರಿಸಿದ್ದಾರೆ. ಅದನ್ನ ಇವತ್ತು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಅದನ್ನ ತೆಗೆದುಹಾಕುವಂತ ಕೆಲಸ ಮಾಡಿದ್ದಾರೆ. ಪಾರ್ಲಿಮೆಂಟ್ ಅಲ್ಲೂ ಕೂಡ ಆ ಬಿಲ್ಗೆ ಸುಮಾರು 100ಕ್ಕೂ ಹೆಚ್ಚು ಬಹುಮತದ ಒಂದು ಮತಗಳು ಬಿದ್ದಿದೆ, ಕಾನೂನು ಆಗ್ತಾ ಇದೆ. ಇನ್ನು ಮುಂದೆ ಕರ್ನಾಟಕದಲ್ಲಿ, ಯಾಕಂದ್ರೆ ನಾವು ಕೂಡ 1-2 ತಿಂಗಳು ಹೋರಾಟ ಮಾಡಿದ್ರಿ ಈ ವಕ್ಕನ್ನ ವಜಾ ಮಾಡಿ ಅಂತೇಳಿ. ನಾವು ಕರ್ನಾಟಕದಲ್ಲಿ 2 ತಿಂಗಳ ಕಾಲ ರಾಜ್ಯಾದ್ಯಂತ ನಾನು ಕೂಡ ಪ್ರವಾಸ ಮಾಡಿದ್ದೆ. ವಿಧಾನಸಭೆಯಲ್ಲೂ ಕೂಡ 3 ಗಂಟೆ 18 ನಿಮಿಷ ಮಾತಾಡಿ ಈ ಅಕ್ರಮಗಳ ಬಗ್ಗೆ ಬಿಚ್ಚಿಟ್ಟಿದ್ದೆ ನಾನು ಕೂಡ. ಇವತ್ತು ನಮಗೂ ಸಂತೋಷ ಆಗಿದೆ. ಈ ಬಿಲ್ ಪಾಸ್ ಆಗಿರೋದು ದೇಶದಲ್ಲಿ ಇವತ್ತು ಒಂದು ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡದಷ್ಟು ದೇಶದ ರೈತರು, ದೇಶದ ಹಿಂದೂ ಸಮುದಾಯ ಇವತ್ತು ಸಂತೋಷ ಪಡುವಂತ ಒಂದು ಬಿಲ್ ಪಾಸ್ ಆಗಿದೆ. ಯಾಕಂದ್ರೆ ನಮ್ಮ ಜಮೀನುಗಳೆಲ್ಲಾನು ಕೂಡ 100 ವರ್ಷಗಳಿಂದ ನಾವು ಉಳುಮೆ ಮಾಡ್ತಾ ಇರೋ ಜಮೀನೆಲ್ಲ ಈ ವಕ್ಫ್ ಬೋರ್ಡ್ ಅನ್ನೋ ಸಾಬ್ರದ್ದು ಒಂದು ಕಾನೂನನ್ನ ತಂದು ಅದನ್ನ ಅವರಿಗೆ ಈ ಜಮೀನು ನಮ್ಮದು ಅಂತ ಅನ್ಸಿದ್ರೆ ಸಾಕು, ಅದು ವಕ್ಫ್ ಬೋರ್ಡ್ ಅಂತೇಳಿ ತೀರ್ಮಾನ ಆಗುವಂತ ಕಾನೂನನ್ನ ಕಾಂಗ್ರೆಸ್ ಅವರು ಹಿಂದೆ ನೆಹರು ಕಾಲದಿಂದ ಈ ನಮ್ಮ ಮನಮೋಹನ್ ಸಿಂಗ್ ಕಾಲದವರೆಗೂ ತಂದಿದ್ರು. ಆಕ್ಟ್ಗಳನ್ನ ಬದಲಾವಣೆ ಮಾಡಿದ್ರು. ಸೊ ಯಾವುದೇ ಜಮೀನು ಅದು ವಕ್ಫ್ ಬೋರ್ಡ್ ಅಂತ ಅವ್ರಿಗೆ ಅನ್ಸಿದ್ರೆ ಅದರ ಅಪೋನೆಂಟ್ ಯಾರಿದ್ದಾನೆ ರೈತ, ಅವನು ದಾಖಲೆಗಳನ್ನ ತೆಗೆದುಕೊಂಡು ಹೋಗ್ಬೇಕು, ವಕ್ಫ್ ಬೋರ್ಡ್ ಅಲ್ಲ. ಈ ತರದ ಒಂದು ಅಂದ್ರೆ ಅಪೀಲ್ ಹೋಗ್ಬೇಕಾದ್ರೂ ಕೂಡ ಡಿಸಿಗೆ ಅಧಿಕಾರನೇ ಇಲ್ಲ. ಈಗ ನಮ್ದೇನಾದ್ರೂ ಜಮೀನ್ ತಕರಾಲಿದ್ರೆ ಅಥವಾ ಮುಜರಾಯಿ ಇಲಾಖೆದು ಜಮೀನ್ ತಕರಾಲಿದ್ರೆ, ದೇವಸ್ಥಾನ ತಕರಾಲಿದ್ರೆ ಡಿಸಿ ಹತ್ರ ಹೋಗ್ಬೇಕು. ಆದ್ರೆ ಈ ಸಾಬೂರ್ಗೆ ಅದೇನು ಇಲ್ಲ. ಅವ್ರೇನ್ ಹೇಳ್ತಾರೋ ಅದೇ ಕಾನೂನು. ಅವ್ರನ್ನ ಕೋರ್ಟನು ಕೂಡ ಏನು ಮಾಡಕ್ಕಾಗಲ್ಲ. ಅಂದ್ರೆ ಎಷ್ಟು ಈ ದೇಶದಲ್ಲಿ ಕಾಂಗ್ರೆಸ್ ಅವರು ಮುಸ್ಲಿಮರಿಗೆ ವೋಟ್ಗೋಸ್ಕರ ಏನೇನ್ ಬೇಕಾದ್ರೆ ದೇಶ ಮಾರೋಕ್ಕೂ ಸಿದ್ಧ ಅನ್ನೋದನ್ನ ಈ ಕಾನೂನಲ್ಲಿ ತೋರಿಸಿದ್ದಾರೆ. ಅದನ್ನ ಇವತ್ತು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಅದನ್ನ ತೆಗೆದುಹಾಕುವಂತ ಕೆಲಸ ಮಾಡಿದ್ದಾರೆ. ಪಾರ್ಲಿಮೆಂಟ್ ಅಲ್ಲೂ ಕೂಡ ಆ ಬಿಲ್ಗೆ ಸುಮಾರು 100ಕ್ಕೂ ಹೆಚ್ಚು ಬಹುಮತದ ಒಂದು ಮತಗಳು ಬಿದ್ದಿದೆ, ಕಾನೂನು ಆಗ್ತಾ ಇದೆ. ಇನ್ನು ಮುಂದೆ ಕರ್ನಾಟಕದಲ್ಲಿ, ಯಾಕಂದ್ರೆ ನಾವು ಕೂಡ 1-2 ತಿಂಗಳು ಹೋರಾಟ ಮಾಡಿದ್ರಿ ಈ ವಕ್ಕನ್ನ ವಜಾ ಮಾಡಿ ಅಂತೇಳಿ. ನಾವು ಕರ್ನಾಟಕದಲ್ಲಿ 2 ತಿಂಗಳ ಕಾಲ ರಾಜ್ಯಾದ್ಯಂತ ನಾನು ಕೂಡ ಪ್ರವಾಸ ಮಾಡಿದ್ದೆ. ವಿಧಾನಸಭೆಯಲ್ಲೂ ಕೂಡ 3 ಗಂಟೆ 18 ನಿಮಿಷ ಮಾತಾಡಿ ಈ ಅಕ್ರಮಗಳ ಬಗ್ಗೆ ಬಿಚ್ಚಿಟ್ಟಿದ್ದೆ ನಾನು ಕೂಡ. ಇವತ್ತು ನಮಗೂ ಸಂತೋಷ ಆಗಿದೆ. ಈ ಬಿಲ್ ಪಾಸ್ ಆಗಿರೋದು ದೇಶದಲ್ಲಿ ಇವತ್ತು ಒಂದು ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡದಷ್ಟು